ಅಹಿಂದ ಸಂಘಟನೆಯಿಂದ ಪ್ರತಿಭಟನೆ. ರೋಣನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಕಾನೂನು ಕ್ರಮ ಕೈಗೊಳ್ಳಲು ಅನುಮತಿ ನೀಡಿರುವ ನಡೆಯನ್ನ ಖಂಡಿಸಿ ಅಹಿಂದ ಸಂಘಟನೆ ವತಿಯಿಂದ ದಿನಾಂಕ 26ರಂದು ಪಟ್ಟಣದ ಸಿದ್ದಾರೂಢ ಮಠದಿಂದ ಸುಡಿ ಕ್ರಾಸ್, ಮಲ್ಲನಬಾವಿ ಕ್ರಾಸ್ ಹಾಗೂ ಬಸ್ ನಿಲ್ದಾಣದವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುವುದು ಅಂತ ಕುರುಬರ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷರಾದ ಬಸವರಾಜ ಜಗ್ಗಲ್ ಅವರು ಹೇಳಿದರು. ಶನಿವಾರ ಪಟ್ಟಣದ ಕನಕ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸಲಾಗ್ತಾ ಇದ್ದು, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತನೆ ಮಾಡುತ್ತಿದ್ದಾರೆ. ಅವರನ್ನು ರಾಜಕೀಯವಾಗಿ ಕೂಗಿಸುವ ಹುನ್ನಾರವನ್ನ ನಡೆಸಲಾಗ್ತಾ ಅಂತ ಆರೋಪಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ತಿಪ್ಪಣ್ಣ ಕುರಿ, ಬಸವರಾಜ ಮಗಳಿ, ಕುಮಾರ್ ಎಂಡಿಗೇರಿ, ಸುರೇಶ್ ಗಡ್ಡಿ, ಯಲ್ಲಪ್ಪ ಕುರುಡಗಿ, ಷಡಕ್ಷರಿ ಯಲಿಗಾಲ್, ಭೀಮಪ್ಪ ಜೋಗಿ, ರವೀಂದ್ರ ರೋಣದ್, ನಾಗರಾಜ್ ಧರ್ಮರ್, ಶರಣಪ್ಪ ಕುರಿ, ಮುತ್ತಪ್ಪ ಕೊಪ್ಪದ್, ಶರಣಪ್ಪ ಹತ್ತಿಕಟಗಿ, ಯಲ್ಲಪ್ಪ ಕುರಡಗಿ, ರಮೇಶ್ ಕೊಪ್ಪದ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ಬಿ. ಸಂಕನಗೌಡರ್. ಗೃಹಲಕ್ಷ್ಮಿ ಯೋಜನೆ ಸರಿಯಾಗಿ ದುಡಿದ್ರೆ ಪಗಾರ ಸಿಗೋಲ್ಲ. ಪ್ರತಿ ತಿಂಗಳ ತಾಯಂದಿರ ಅಕೌಂಟ್ಗೆ 2,000 ಕೊಟ್ರ ಅವ್ರಿಗೆ ಕೇಂದ್ರದವರಿಗೆ ಒಂದು ಭಯ ಚಲುವಾಗೈತಿ. ಇದೇ ರೀತಿ ಮುಂದುವರೆದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಅಳ್ಳಾಡ್ಸಕಾಲ. ಅದಕ್ಕೆ ಮಾಡ್ಬೇಕು, ಹಿಂಬಾಗಿಲಿಂದ ಬಂದು ಪ್ರಯತ್ನ ಮಾಡಿದ್ರೆ ದುಡ್ಡು ಕೊಟ್ಟು ಶಾಸಕರ ಖರೀದಿ ಮಾಡಕ್ ಆಗ್ಲಿಲ್ಲ. ಏನಾರ ಮಾಡಿ ಡಿ ಕೆ ಶಿವಕುಮಾರ್ ಮೇಲೆ ಒಂದು ಟೈಪ್ ಆರೋಪ ಮಾಡೋದು, ಸಿದ್ದರಾಮಯ್ಯ ತರ ಮೇಲೆ ಒಂದು ಆರೋಪ ಮಾಡೋದು, ಈ ರೀತಿ ಹೊಂಟ್ರ ಈ ಹುನ್ನಾರವನ್ನ ಇಲ್ಲಿ ನೀವು ಹಿಂದಿರ್ಬೋದು. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಜಾತಿ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣನ ಭಾವಚಿತ್ರ ಹಾಕ್ಲಿಕ್ಕೆ ಹೇಳಿದಂತವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಜಾತಿ ಇಲ್ಲ. ಅನ್ನ ಭಾಗ್ಯ ಕೊಟ್ರ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ರು ನಷ್ಟ. ಕರ್ನಾಟಕದ ಕನ್ನಡಿಗರೆಲ್ಲರಿಗೂ ಸ್ತ್ರೀ ಶಕ್ತಿ ಯೋಜನೆ ಕೊಟ್ರು, ಜಾತಿ ನೋಡಿ ಕೊಟ್ರನ ಇಲ್ಲ. ಹಳ್ಳಿಯಲ್ಲಿ ಹಾಲಿ ಬೀದಿಯಲ್ಲಿ ಪ್ರತಿಯೊಬ್ಬರ ಮುಂದೆ ಮಾತಾಡ್ಬೇಕಿದನ ಹೇಳ್ಕೊಡ್ಬೇಕು. ಸಿದ್ದರಾಮಯ್ಯನವರು ಅಂತ ಗಟ್ಟಿ ಮುಖ್ಯಮಂತ್ರಿ, ಭ್ರಷ್ಟಾಚಾರ ರಹಿತವಾದಂತ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಶುದ್ಧ ಹಸ್ತ ಇರ್ತಕ್ಕಂತ ಮನುಷ್ಯಗ ತೇಜೋವಧೆ ಮಾಡ್ತಾರಂದ್ರ ಮತ್ತ ಅದನ್ನ ಕಂಡು ನಾವು ಸುಮ್ಮನೆ ಇದೇವಂದ್ರ ಮತ್ ನಾವು ಕೂಡ ಅಪರಾಧಿಗಳಾಗಿ ಮಾತಾಡ್ಬೇಕು. ಎಂತೆಂತದಕ್ಕ ಮಾತಾಡ್ತೇವೆ. ಅದಕ್ಕೆ ಈ ವಿಚಾರ